ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಾವ್ಕೆ ಲೈಫ್ ಸ್ಟೈಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲೈಫಲ್ಲಿ ಫಸ್ಟ್ ಟೈಮ್ ಆದ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಬಸ್ಸಲ್ಲಿ ಕರ್ಕೊಬರ್ತೀವಿ ಇನ್ನೊಂದ್ಸಲ. ಇಲ್ಲ ಅತಿ ಗಿಡ್ಡ ಸುಗ್ಗಿರ್ತಳಿ ಪೂಜೆ ಮಾಡಿಸೋದಕ್ಕೂ ಇಲ್ಲಿ ಟಿಕೆಟ್ ತೊಗೋಬೇಕು. ನಮ್ಮ ಮದುವೆ ಆದೋಸ್ತರಲ್ಲಿ ಇಲ್ಲೇ ಒಂದು ವಿಡಿಯೋ ಮಾಡ್ಕೊಂಡಿದ್ವಿ. ಸೊ ಅದು ನೆನಪಿಗೆ ಹೋಗಿ ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೌತಡ್ಕ ಗಣಪತಿ ದರ್ಶನ ಮುಗಿಸ್ಕೊಂಡು ಹೋಮ ನಡೀತಿತ್ತು ಅಲ್ಲಿ. ಅದಾದಮೇಲೆ ಮಾಮೂನ್ ಬೇಕ್ರಿ ಬಂದಿದ್ವಿ. ಇಲ್ಲಿ ಮಾಲ್ಪುರಿ ಫೇಮಸ್ ಕೊಕ್ಕಡದಲ್ಲಿ. ನ್ಯಾಚುರಲ್ ಆಗಿ ಸಿಗುವಂತಹ ವೈಟ್ ಟ್ಯಾಟು ನೀವು ಟ್ರೈ ಮಾಡಿ. ಇದು ಏನು ಎಲೆ ಅಂತ ನಂಗೆ ಗೊತ್ತಿಲ್ಲ. ಕಳ್ಸಕ್ಬತ್ತೇನು ಹಾಲು ತಗೊಂಡಂಗೂ ಆಗುತ್ತೆ ಕಳಿಸ್ದಂಗೂ ಆಗುತ್ತೆ ಗೇರ್ ತಕ್ಕೋ ಅಂತವು. ಸೊ 1 ವೀಕಿಂದ ಪ್ಲಾನ್ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ. ಸೊ ಫೈನಲಿ ಸಂಡೇ ಹೊರಟಿದ್ವಿ. ಯಾಕೆಂದರೆ ನಮ್ಮನೆ ರಜೆ ಸಿಗೋದು ಸ್ಯಾಟರ್ಡೆ ಸಂಡೇ ಮಾತ್ರ ಅಲ್ವಾ. ಸೊ ಆ ದಿನವೇ ನಾವು ಪ್ಲಾನ್ ಮಾಡಿ ಎಲ್ಲಿಗೆ ಪಯಣ? ಗೋ ಟು ಸುಬ್ರಹ್ಮಣ್ಯ ಸ್ವಾಮಿ. ಫಾರ್ ವಾಟ್ ರೀಸನ್? ದರ್ಶನ ಒಳ್ಳೇದು ಮಾಡಲಿ ದೇವರು ಅಂತ ಹೇಳ್ಬಿಟ್ಟು. ಆದರೂ ಕಾರಲ್ಲೇ ಇದ್ರು ಬಸ್ಸಿಗೆ ಹೋಗಂಗಾಗ್ಬಿಡ್ತಲ್ಲ. ತಗೊಂಡು ಒಂದು ಗ್ರೂಪ್ ಮಾಡ್ಕೊಂಡ್ಲಿಗೆ ವಾಶ್ ಮಾಡಿಸಿಲ್ಲ ಬೇಡ. ವಾಶ್ ಅಲ್ಲೇ ಮುಂದೆ ಮಾಡ್ಕೊಂಡ್ರೆ ಮಮ್ಮ 10 ನಿಮಿಷ ನಿಲ್ಸ್ಕೊಂಡ್ರೆ ಮಾಡ್ತಿರ್ತಾರಮ್ಮ ಮಾಡ್ಕೊಡ್ತಾರೆ. ನೋಡಿ ಪಾಪು ಆದಮೇಲೆ ಪೂರ್ತಿ ಲಗೇಜ್ ಪಾಪು ಲಗೇಜ್ ಆ್ಯಂಡ್ ಇಲ್ಲೂ ಪಾಪು ಲಗೇಜ್. ಸ್ಲೀಪರ್ ಕೋಚ್ ಬಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದು ತುಂಬ ಲೇಟ್ ಆಗುತ್ತೆ ಅಂದರು. ಅದಕ್ಕೋಸ್ಕರ ಯಾವ್ದು ಸಿಗುತ್ತೆ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ನಮ್ಮ ಕೆಂಪು ಬಸ್ಸಿಗೆ ಹೋದ್ವಿ. ಹಾಕೋ ಈಗೋ ಬಸ್ಸಲ್ಲಿ ಟ್ರಾವೆಲ್ ಮಾಡಿಕೊಂಡು ಫೈನಲಿ ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಬಸ್ಸಲ್ಲಿ ಕರ್ಕೊಬರ್ತೀವ ಇನ್ನೊಂದ್ಸಲ? ಹಾಂ ಬಸ್ಸಲ್ಲಿ ಕರ್ಕೊಬರ್ತೀವಿ ಇನ್ನೊಂದ್ಸಲ? ಇಲ್ಲ. ಯಾಕೆ? ಏನು ತಿಂದ ಹೋದ್ರು ವಾಮಿಕ್ರು. ಅಯ್ಯೋ ಮಗುಗೆ ಹೇಳ್ದೆ ಬೇಡ ಬಸ್ಸಲ್ಲಿ ಹೋಗೋದು. ನಾನು ಹೇಳ್ದೆ ತಗೊಂಡು ಅರ್ಧ ಗಂಟೆ ಕಾದ ಬರುತ್ತಂತ. ಅಯ್ಯೋ ವಾಶ್ ಆಗ್ಬೇಕು ಕ್ಲೀನ್ ಆಗ್ಬೇಕು ಹಂಗೆ ಅಂತಾರ. ಮತ್ತೆ ಗಲ್ಗಲಿಜಾಗಿ ಬರೋಕ್ಕಾಗತ್ತಾ? ನಮ್ಮ ಊರಿಗೆ ಕೂಡ ಬಸ್ಸಲ್ಲಿ ಹೋಗ್ತಾ ಇರಲಿಲ್ಲ. ಕಾರು ಬೈಕು ಇದರಲ್ಲೇ ಹೋಗ್ತಾ ಇದ್ದೆ. ಆಲ್ಮೋಸ್ಟ್ ಇಷ್ಟು ದೂರ ಟ್ರಾವೆಲ್ ಮಾಡಿ ಒಂದು 9-10 ವರ್ಷನೇ ಆಗಿತ್ತು. ಬಾಡಿ ಎಲ್ಲ ಜಡ್ ಬಂದಂಗೆ ಆಗಿತ್ತು. ಸೊ ಇವತ್ತು ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಇನ್ನೊಂದ್ಸಲಿ ಬಸ್ಸಲ್ಲಿ ನೆಕ್ಸ್ಟ್ ವೀಕ್ ಬರೋಣ. ನಾನು ಬೇಡ ಅದು ನಮ್ಮ ಮನೆಯವ್ರು ಕರ್ಕೊಬಂದರು. ಈಗ ನೋಡಿ ಅವ್ರ ಪರಿಸ್ಥಿತಿ. ಅಯ್ಯೋ ಅದೇ ನಮ್ಮ ಮನೆಯವ್ರಿಗೆ ಸ್ಯಾಟರ್ಡೆ ಸಂಡೇ ಮಾತ್ರ ರಜಾ ಸಿಗೋದು. ಇನ್ನು ಮಿಕ್ಕಿದ ಡೇ ಎಲ್ಲ ವರ್ಕಿಂಗ್ ಡೇ. ಇಲ್ಲಿ ನೋಡಿದ್ರೆ ಸ್ಯಾಟರ್ಡೆ ಸಂಡೇ ಇಷ್ಟೊಂದು ಜನ. ಯಪ್ಪ ನಮ್ಮ ಪಾಪು ಇದ್ದಿದ್ದಕ್ಕೆ ಬಚಾವಾದ್ವಿ. ಬೇಗ ದರ್ಶನ ಆಯಿತು. ಬಿಕಾಸ್ ಸಣ್ಣ ಪಾಪು ಇದೆ ಮತ್ತು ತುಂಬ ಏಜ್ ಆದವ್ರನ್ನೆಲ್ಲ ಶೀಘ್ರ ದರ್ಶನಕ್ಕೆ ಬಿಡ್ತಾಯಿದ್ರು. ಇಲ್ಲ ಅಂತ ಹೇಳಿದ್ರೆ 1 ಡೇ ಪೂರ್ತಿ ಅಲ್ಲಿ ದರ್ಶನಕ್ಕೆ ಹೋಗೋದೇ ಆಗ್ತಿತ್ತು. ಸಿಕ್ಕಾಬಟ್ಟೆ ಕ್ಯೂ ಇತ್ತು. ಸೊ ದರ್ಶನ ಎಲ್ಲ ಜಸ್ಟ್ ಒಂದು 20 ಮಿನಿಟ್ಸ್ಗೆಲ್ಲ ದರ್ಶನ ಆಗೋಯ್ತು. ಅದಾದಮೇಲೆ ಪ್ರಸಾದ ತೊಗೊಳ್ಳೋಣ ಅಂದ್ಕೊಂಡ್ವಿ. ಪ್ರಸಾದ ಕ್ಯೂ ನೋಡ್ಬಿಟ್ಟು ಬೇಡ ಅಂದ್ಕೊಂಡು ವಾಪಸ್ ಬಂದು ಆ ಹೋಟೆಲಲ್ಲಿ ಊಟ ಮಾಡಿದ್ವಿ. ಅಷ್ಟು ಜನ ಭಾನುವಾರ ಅಂದರೆ ಸಿಕ್ಕಾಬಟ್ಟೆ ಜನ. ಸುಸ್ತಾಗಿ ಹೋಗ್ತಾ ಇತ್ತು ನನಗಂತೂ. ಈ ಹಸು ನಮ್ಮ ಭಾರತದ ತಳಿ ಗಿವೆಸು ಅಂತಲೇ ಕವಿತಾವಂತ. ಇದಕ್ಕೆ ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಗೊತ್ತಿರೋದನ್ನೇ ಹೇಳಿದ್ದೀನಿ. ಆ್ಯಂಡ್ ಇಲ್ಲಿ ಕಲ್ಲು ನೋಡ್ತಾ ಇರ್ಬೋದು. ಇದು ಒಂದ್ರ ಮೇಲೆ ಒಂದು ಜೋಡಿಸಿದಾವಲ್ಲ, ಇದನ್ನು ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ ಹೇಳಿ ಜೋಡಿಸೋದು ಅನ್ನೋದು ಒಂದು ವಾಡಿಕೆ. ಆ್ಯಂಡ್ ಅದಾದಮೇಲೆ ನಾವು ಪೂಜೆಗೆ ಅಂತ ಹೇಳಿಬಿಟ್ಟು ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ಎಲ್ಲ ತೊಗೊಂಡು ಸೊ ಫೈನಲಿ ಪೂಜೆ ಎಲ್ಲ ಮಾಡಿಸಿದ್ವಿ ನೀಟಾಗಿ. ನಾವು ಏನು ಅಂದ್ಕೊಂಡು ಬಂದಿದ್ವಿ ಅದು ಕಂಪ್ಲೀಟಾಗಿ ಆಯಿತು. ಬಟ್ ಎಲ್ಲ ಕಡೆಯೂ ದುಡ್ಡು ಕೊಡಲೇಬೇಕಾಗಿತ್ತು. ಅದಾದಮೇಲೆ ಇಲ್ಲೇ ಪಕ್ಕದಲ್ಲಿ ಪಾರ್ಕ್ ಇತ್ತಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಪಾಪುಗೆ ಇದೆ ಫಸ್ಟು ಟೈಮ್ ಇಷ್ಟು ಲಾಂಗು, ಅದು ಬಸ್ಸಲ್ಲಿ ಫಸ್ಟ್ ಟೈಮ್ ಬಸ್ಸಲ್ಲಿ ಕರ್ಕೊಬಂದಿದ್ದು. ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಏನು ಯಪ್ಪ ನಿಜ ಗೊತ್ತಾಗಲಿಲ್ಲ. ಸೊ ಫೈನಲಿ ಪಾರ್ಕಲ್ಲೆಲ್ಲ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಆದಮೇಲೆ ನೆಕ್ಸ್ಟು ಹೊರಟ್ವಿ. ಕೊಕ್ಕಡದಲ್ಲಿ ನಮ್ಮ ಮಾಮನ ಮನೆ ಇದೆ, ಅಲ್ಲಿಗೆ ಹೋಗಬೇಕಿತ್ತು. ಸೊ ನಮ್ಮ ಮಾಮನ ಬೇಕ್ರಿಗೆ ಅಂತ ಹೇಳಿ ಬಂದಿದ್ವಿ. ನಮ್ಮ ಮಾಮ ನನ್ನ ವೀಡಿಯೋ ಮಾಡಬೇಡ ಮಗ ಅಂತಿದ್ರು. ಆ್ಯಕ್ಚುಲಿ ಕೆಲವೊಬ್ಬರಿಗೆ ವೀಡಿಯೋಗೆಲ್ಲ ಬರೋಕ್ಕೆ ಇಷ್ಟ ಆಗಲ್ಲ ಅಲ್ವಾ, ಹಾಗಾಗಿ ಆದರೂ ಇಲ್ಲ ಮಮ್ಮ ಹಾಕ್ತೀನಿ ಅಂತ ಚಾಲೆಂಜ್ ಹಾಕಿ ವೀಡಿಯೋ ಮಾಡ್ತಾಯಿದ್ದೆ. ಇದು ಕೊಕ್ಕಡದ ಸ್ಪೆಷಲ್ ಮಾಲ್ಪುರಿ ಅಂತ ಹೇಳ್ಬೋದು. ನನಗಿಷ್ಟ ಇದು ಆ್ಯಕ್ಚುಲಿ. ಮಾಮ ಏನು ಬೇಕಾದೆಲ್ಲ ತಿನ್ನು ಅಂತಿದ್ರು, ಬಟ್ ಏನೂ ತಿನ್ನೋಕ್ಕಾಗಲಿಲ್ಲ. ಒಂದೆರಡು ಜ್ಯೂಸ್ ಕುಡಿದೆ.
ಅದಾದಮೇಲೆ ಇವನು ನಮ್ಮ ಮಾಮನ ಮಗ ಸ್ಟಂಟ್ ಮಾಡ್ತಾ ಇದ್ದಾನೆ. ಕಳ್ಳ ಚಿಕ್ಕ ವಯಸ್ಸಲ್ಲಿ ಹಿಂಗಿದ್ದ ಗೊತ್ತಾ, ಇನ್ನೂ ಚಿಕ್ಕ ಹುಡುಗ ಆಗಿದ್ದಾನೆ ಅಂದ್ಕೊಂಡೆ, ಬೇಗ ದೊಡ್ಡ ಹುಡುಗ ಆಗಿಬಿಟ್ಟಿದ್ದಾನೆ. ಸೊ ಸೈಕಲಲ್ಲಿ ಸ್ಟಂಟ್ ಎಲ್ಲ ಮಾಡ್ತಾಯಿದ್ದ. ಗಂಡು ಮಕ್ಳು ಅಂದರೆ ಇಷ್ಟೇ ಅಲ್ವಾ, ಭಯ ಬೀಳಲ್ಲ ಅಂದರೆ ಬೀಳ್ತೀವಿ, ಏಟಾಗುತ್ತೆ, ನೋವಾಗುತ್ತೆ, ಅದು ಯಾವುದೂ ಟೆನ್ಷನ್ ಇರಲ್ಲ, ಬಿದ್ದ ಮೇಲೆ ನೋಡ್ಕೊಳ್ಳೋಣ ಅಂತ. ಬಟ್ ಹೆಣ್ಮಕ್ಳಾದರೆ ತುಂಬ ಕೇರ್ ಆಗಿರ್ತವೆ. ಸೊ ಅದಾದಮೇಲೆ ನನ್ನ ಮಗಳು ನೆಲದ ಮೇಲೆ ಕಾಲಿಡ್ತಾ ಇಲ್ಲ, ಚುಚ್ತಾ ಇದೆ ಅಂತ ಕಾಲು ಮೇಲೆ ಎತ್ತುತ್ತಾ ಇದ್ವು. ಹಂಗೆ ಸ್ವಲ್ಪ ಕಾಮಿಡಿ ಮಾಡಿ ಅದಾದಮೇಲೆ ಸೌತಡ್ಕ ಗಣಪತಿಗೆ ಬಂದ್ವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ಪಾಪು ಹೆಸರಲ್ಲಿ 1 ಗಂಟೆ ಕಟ್ಟಿದೆ. ಅಂದರೆ ಏನು ಅದಕ್ಕೆ ಹೊತ್ಕೊಂಡಿರಲಿಲ್ಲ, ಬಟ್ ನನ್ನ ಮಗಳಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಗಂಟೆ ಎಲ್ಲ ಕಟ್ಟಿದ್ವಿ. ಆ್ಯಕ್ಚುಲಿ ನಾವು ಹೋಗಿದ್ದ ದಿನ ಯಾವುದೋ ಹೋಮ ಏನೋ ನಡೀತಾ ಇತ್ತು, ತುಂಬ ಖುಷಿ ಆಯಿತು. ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು. ನನ್ನ ಮೊದಲಿಂದನೂ ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಬರೋದು ಅಂದರೆ ತುಂಬ ಇಷ್ಟ. ಅದು ಗಂಟೆ ಸೌಂಡಿಗೆ ನಮ್ಮ ವಾಪಸ್ ಬರೋದಕ್ಕೆ ಮನಸ್ಸಾಗಲ್ಲ, ಅಷ್ಟು ಇಷ್ಟ. ಅವಲಕ್ಕಿ ಪ್ರಸಾದ ಎಲ್ಲ ಮಾಡಿಸ್ಕೊಂಡು ಆ ಪಾಪು ಹೆಸರಲ್ಲಿ ಹೆಂಗೆ ಗಂಟೆ ಕಟ್ಟಬೇಕಿತ್ತು ಆ ಗಂಟೆ ಎಲ್ಲ ಕಟ್ಟಿ ನೋಡ್ತಾ ಇರ್ಬೋದು. ಪ್ರತಿಯೊಬ್ಬರು ಮನಸ್ಸಲ್ಲಿ ಏನು ಅಂದ್ಕೋತಾರೆ ಅದನ್ನು ಅಂದ್ಕೊಂಡು ಗಂಟೆ ಕಟ್ತಾರೆ ಅನ್ನೋದು ಮೊದಲಿಂದನೂ ವಾಡಿಕೆ. ಇಷ್ಟೊಂದು ಗಂಟೆಗಳು ಕಟ್ಟಿದ್ದು ನಾನು ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಮನೆಯವರು ಹೋಮ ನೋಡ್ತಾ ಇದ್ವು. ಎಷ್ಟು ಸೆಕೆ, ಈ ಸೆಕೆಯಲ್ಲೂ ಆ ಹೋಮ ಮಾಡ್ತಾ ಇದ್ವು. ಅಲ್ಲಿ ಪಾಪ ಹೆಂಗೆ ಕೂತಿದ್ದಾವೆ ಅಂತ ಅನ್ನಿಸ್ಬಿಡ್ತು, ಅಷ್ಟು ಬಿಸಿಲು ಇತ್ತು. ತುಂಬ ಚೆನ್ನಾಗಿ ಹೋಮ ಎಲ್ಲ ಮಾಡ್ತಾಯಿದ್ರು. ಮೈಕೆಲ್ಲ ಇಟ್ಕೊಂಡು ಒಂದು ಏನು ಹೇಳ್ತಾರೆ ಅದಕ್ಕೆ ನಾಮಗಳು ಹೇಳ್ತಾವಲ್ಲ, ಸಹಸ್ರನಾಮ ಅದು ಇದು ಅಂತ ಪೂಜೆದು ಏನೋ ಹೇಳ್ತಾಯಿದ್ವು. ಅದಾದಮೇಲೆ ಪಾಪು ಕೈ ಮುಟ್ಟಿಸಿ ನಮ್ಮ ಮನೆಯವರು 1 ಗಂಟೆ ಹಾಕಿದ್ರು, ನಾನು 1 ಗಂಟೆ ಹಾಕಿ ದೇವಿಗೆ ಗಂಟೆನ ಅರ್ಪಿಸಿದ್ವಿ. ದೇವಸ್ಥಾನದ ಪ್ರಸಾದ ಎಲ್ಲ ತೊಗೊಂಡ್ವಿ. ತುಂಬ ನನಗೆ ಅವಲಕ್ಕಿ ಪ್ರಸಾದ ಅಂದರೆ ಮೊದಲಿಂದನೂ ತುಂಬ ಇಷ್ಟ. ಸೇವಾ ಕೌಂಟರ್ ಅಂತ ಬರುತ್ತೆ, ಅಲ್ಲಿ ಹೋದ್ರೆ ನಮಗೆ ಬಿಲ್ ಕೊಡ್ತೇವೆ. ಅಲ್ಲಿಂದ ಇನ್ನೊಂದು ಕಡೆ ಬಂದು ನಾವು ಪ್ರಸಾದ ತೊಗೋಬೇಕಾಗತ್ತೆ. ಅದನ್ನೆಲ್ಲ ತೊಗೊಂಡು ಬಂದ್ವಿ. ಅದಾದಮೇಲೆ ನಮ್ಮ ಕುಳ್ಳುಗೆ ಆಟ ಸಾಮಾನು ಕೊಡಿಸಿದ್ವಿ. ಒಂದು ಲಿಖಿತ್ ಅಂತ, ನಾನು ಕುಳ್ಳು ಅಂತ ಕರಿತೀನಿ, ಹಂಗಾಗಿ ಕುಳ್ಳುಗೆ ಆಟ ಸಾಮಾನು ಕೊಡಿಸಿದ್ವಿ. ಹೊರಗಡೆ ಬಂದು ಸೋಡಾ, ಜ್ಯೂಸು, ಬಜ್ಜಿ, ಬೋಂಡ ಎಲ್ಲ ತಿನ್ಕೊಂಡ್ವಿ. ಮತ್ತೆ ಕೊಕ್ಕಡು ಕೊಟ್ವಿ. ತಂಗಿ ಪಾಪು ಕೈಲಿ ಸಿಗಬಾರ್ದು, ನನಗೆ ಆಡಕ್ಕೆ ಬರುತ್ತಂತೆ. ನನಗೆ ನನ್ನ ಇಡೀ ಲೈಫಲ್ಲಿ ಬಸ್ ವಿಷಯದಲ್ಲಿ ಇಷ್ಟು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಇದೇ ಫಸ್ಟು. ನಿಜವಾಗ್ಲೂ ಇನ್ನು ಲೈಫಲ್ಲಿ ಬಸ್ಸಲ್ಲಿ ಓಡಾಡಲೇಬಾರ್ದು ಅನ್ನಿಸ್ಬಿಡ್ತು. ನೇಚರ್ನ ನ್ಯಾಚುರಲ್ ವೈಟ್ ಟ್ಯಾಟೂ. ಟ್ಯಾಟೂ, ವೈಟ್ ಟ್ಯಾಟೂ. ನಮ್ಮ ಕುಳ್ಳು ನನಗೂ ಹಾಕ್ಕೊಡು ಅಕ್ಕಯ್ಯ ಅಂತ ಹೇಳಿದ್ವು, ಅವ್ರಿಗೂ ಹಾಕ್ಕೊಟ್ಟೆ. ಸೊ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬಂದ್ವಿ ನಮ್ಮ ಹಾಸನ್ಗೆ. ಧರ್ಮಸ್ಥಳ ಟು ಹಾಸನ್ ಯಾವುದೇ ಬಸ್ ಸಿಗಲಿಲ್ಲ ನಮಗೆ. ಯಾವ ಬಸ್ ಕೇಳಿದ್ರು ರಿಸರ್ವೇಷನ್ ಅಂತ ಇದ್ದರು. ಸೊ ಕೊನೆಗೆ ನಮ್ಮ ಮನೆಯವರು ಕೂಗಾಡಿ ಜಗಳ ಆಡಿ ಫೈನಲಿ ಅವ್ರ ಸೀಟ್ ಸಿಕ್ತು. ಸೇಫ್ಟಿಯಾಗಿ ಹಾಸನಿಗೆ ಬಂದ್ವಿ. ಹಾಸನಿಗೆ ಬಂದರೆ ಆಟೋ ಇಲ್ಲ, ಯಪ್ಪ ಸಿಕ್ಕಾಬಟ್ಟೆ. ನಮ್ಮ ಮನೆಯವ್ರಿಗೆ ಅನ್ನಿಸ್ತು ಇನ್ನು ಲೈಫಲ್ಲಿ ಯಾವತ್ತೂ ಬಸ್ಸಲ್ಲಿ ನನ್ನ ಮಗಳನ್ನ, ನನ್ನ ವೈಫ್ನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಬಾರ್ದು ಅಂತ ಹೇಳಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Love you all and don't forget to subscribe the channel and click a bell button for more videos.